ಕ್ರೈಸ್ತ ಯೇಸುವಿನ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಹೇಳುವಂತಾಗಿದ್ದೇನೆ. ಈ ವಾಕ್ಯನ ಕೇಳುವಂಥ ನಿಮ್ಮೆಲ್ಲರನ್ನು ದೇವರ ಆಶೀರ್ವದಿಸಲಿ. ಮಾರ್ಕನ ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯದಲ್ಲಿ 24-25ನೇ ವಚನ ನಾವು ಓದುವಂತರಾಗಿರೋಣ. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಗುವುದೆಂದು ನಿಮ್ಗೆ ಹೇಳುತ್ತೇನೆ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಅಂತನು. ಕ್ರಿಸ್ತನಲ್ಲಿ ಪ್ರಿಯರೇ, ನಾವೊಂದು ಪ್ರಾರ್ಥನೆ ಮಾಡುವಾಗ ಅಥವಾ ಕುಟುಂಬ ಪ್ರಾರ್ಥನೆ ಇರ್ಬೋದು, ಬೇರ್ಪಟ್ಟಾಗಿರುವಂಥ ಪ್ರಾರ್ಥನೆ ಆಗಿರ್ಬೋದು, ಅನೇಕ ವ್ಯಾಧಸ್ಥರಿಗೆ ಪ್ರಾರ್ಥನೆ ಮಾಡುವಾಗಿರುವಾಗದಾಗಿರ್ಬೋದು, ಒಂದು ಬಿಡುಗಡೆ ವಿಷಯ ಆಗಿರ್ಬೋದು, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಜೀವಿತದಲ್ಲಿ ಯಾರ ಮೇಲೆ ಆದರೂ ವಿರೋಧ ಇದ್ದರೆ, ಕೋಪ ಇದ್ದರೆ, ಹಠತನ ಇದ್ದರೆ, ಮೊಂಟತನ ಇದ್ದರೆ ಮೊದಲು ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಕ್ಷಮಾಪಣೆ ಕೇಳಿ ಅವ್ರ ಹತ್ರ ನಾವು ಹೊಂದಿಕೊಂಡು ದೇವರ ಸಮ್ಮುಖದಲ್ಲಿ ಬಂದು ನಾವು ಪ್ರಾರ್ಥನೆ ಮಾಡಿದರೆ ಖಂಡಿತ ಆ ಪ್ರಾರ್ಥನೆ ಪರಲೋಕ ದೇವರು ಕೇಳುವಂತನಾಗಿದ್ದಾನೆ. ಆ ಪ್ರಾರ್ಥನೆಗೆ ದೇವರು ಸದುತ್ತರ ದಯಪಾಲಿಸುವಂತನಾಗಿದ್ದಾನೆ. ಆ ಪ್ರಾರ್ಥನೆ ಅನ್ನೋದು ಪರಲೋಕದಿಂದ ನಿಮ್ಮ ಜೀವಿತದಲ್ಲಿ ಯಾವ ವಿಜ್ಞಾಪನೆ ಮಾಡಿದಿರೋ, ಯಾರಿಗೋಸ್ಕರ ಪ್ರಾರ್ಥನೆ ಮಾಡಿದಿರೋ, ಯಾರ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದಿರೋ ಪರಲೋಕ ದೇವರು ಸನ್ಮಾನಿಸುವಂತನಾಗಿದ್ದಾನೆ, ನಡೆಸುವಂತನಾಗಿರ್ತಾನೆ, ಬಿಡುಗಡೆ ಕೊಡುವಂತನಾಗಿರ್ತಾನೆ ಯೇಸು ಕ್ರಿಸ್ತರು. ಕ್ರಿಸ್ತನಲ್ಲಿ ಪ್ರಿಯರೇ, ಕನಕಪುರದಿಂದ ಸಿದ್ದರಾಜ್ ಎಂಬ ವ್ಯಕ್ತಿ ನನಗೊಂದು ಫೋನ್ ಕಾಲ್ ಮಾಡಿದರು. ಏನು ವಿಷಯಕ್ಕೋಸ್ಕರ ಅಂತ ಹೇಳಬೇಕಾದ್ರೆ, ಆತನ ತಂಗಿಗೆ ಭಾಳ ಹೊಟ್ಟೆ ನೋವಾಗಿತ್ತು, ತುಂಬ ಸೀರಿಯಸ್ ಆಗಿರೋ ಕಂಡೀಷನಲ್ಲಿ. ಬ್ರದರ್, ನಮ್ಮ ತಂಗಿಗೆ ತುಂಬ ಸೀರಿಯಸ್ ಆಗಿದೆ, ದಯವಿಟ್ಟು ಪ್ರಾರ್ಥನೆ ಮಾಡಿ ಅಂತ ಆಂಬುಲೆನ್ಸಲ್ಲಿ ತೊಗೊಂಡು ಹೋಗುವಂಥ ಸಂದರ್ಭದಲ್ಲಿ ನನಗೆ ಫೋನ್ ಬಂತು. ಬ್ರದರ್, ನೀವೇನು ನೋವು ತಿನ್ನಬೇಡಿ, ಖಂಡಿತ ದೇವ್ರು ಬಿಡುಗಡೆ ಕೊಡ್ತಾರೆ, ನಂಬಿಕೆಯಿಂದ ಇರಿ ಅಂತ ಹೇಳ್ಬಿಟ್ಟು ಆಂಬುಲೆನ್ಸ್ನಲ್ಲಿ ಅವ್ರ ತಂಗಿನ ಕರ್ಕೊಂಡು ಹೋಗ್ತಾ ಇರುವಾಗ ಆ ಬ್ರದರ್ ಮನೇಲಿ ಕುಳಿತುಕೊಂಡಿರುವಂಥ ಸಂದರ್ಭದಲ್ಲಿ ಅವ್ರ ತಂಗಿ ವಿಷಯದಲ್ಲಿ ನಾನು ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡುವಾಗ ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿದ್ದೀನೋ ಅದೇ ಗಳಿಗೆಯಲ್ಲಿ ಪರಲೋಕ ದೇವರು ಅವ್ರ ತಂಗಿನ ದೇವ್ರು ಮುಟ್ಟಿದ್ರು. ಸಂಪೂರ್ಣವಾಗಿ ದೇವ್ರು ಬಿಡುಗಡೆ ಕೊಟ್ಟರು, ಸ್ವಸ್ಥತೆ ಕೊಟ್ಟರು. ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗಿ ಅಡ್ಮಿಟ್ ಮಾಡುವಾಗ ಆಕೆನ ಸ್ಕ್ಯಾನ್ ಮಾಡಿ ಎಕ್ಸ್ರಾ ಮಾಡಿ ಎಲ್ಲ ರಿಪೋರ್ಟ್ನ ನೋಡಬೇಕಾದ್ರೆ ಎಲ್ಲ ನಾರ್ಮಲ್ ಬಂತು ಅಂತ ವೈದ್ಯರ ಮೂಲಕ ಹೋಗಿ ಸಂದೇಶ ಸಿಗುತ್ತೆ. ದೇವ್ರ ಕೃಪೆಯಿಂದ ಆಕೆ ಹೊರಗಡೆ ಬಂದರು. ಈಗ 2 ಮಕ್ಕಳಿಗೆ ತಾಯಿಯಾಗಿ ಆ ಕುಟುಂಬದ ಒಂದು ಸಾಕ್ಷ್ಯ ಇರೋಕ್ಕೆ ದೇವರು ದೊಡ್ಡ ಅದ್ಭುತ ಮಾಡಿದ್ದಾನೆ. ಪ್ರಿಯರೇ, ಇದರಲ್ಲಿ ಏನು ನೋಡ್ತೀವಿ ಅಂದರೆ, ನಾವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚಿತವಾಗಿ ನಮಗೆ ವಿರೋಧ ಯಾರ ಮೇಲೆ ಇದ್ದರೆ ನಾವು ಕ್ಷಮಿಸ್ಕೊಂಡು ತಗ್ಗಿಸ್ಕೊಂಡು ದೇವ್ರ ಸಮ್ಮುಖದಲ್ಲಿ ಕುಳಿತು ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ಖಂಡಿತ ದೇವರು ಉತ್ತರ ಕೊಡ್ತಾರೆ. ನಮ್ಮ ಜೀವಿತದಲ್ಲಿ ಪರಲೋಕ ದೇವರ ಮೇಲೆ ಪರಿಪೂರ್ಣವಾದ ನಂಬಿಕೆ ಇರಬೇಕು. ನಂಬಿಕೆ ಕುರಿತು ನಮ್ಮ ಹೃದಯದಲ್ಲಿ ದೃಢವಾದ ನಿಶ್ಚಯವೇ ಇರಬೇಕು. ಈ ಸಂದೇಶ ಕೇಳಿದ, ಈ ಸಾಕ್ಷಿ ಕೇಳಿದಂಥ ನಿಮ್ಮನ್ನು ನಿಮ್ಮ ಕುಟುಂಬನೂ ದೇವರ ಆಶೀರ್ವದಿಸಲಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವಂಥರಾಗಿರೋಣ. ಸ್ತೋತ್ರವು ಸ್ತುತಿ ಮಧ್ಯದಲ್ಲಿ ಹೋಗಿರೋ ಪರಲೋಕದ ತಂದೆಯಾಗಿರೋ ದೇವರೇ, ಆಶೀರ್ವದಿಸಲ್ಪಟ್ಟಂಥ ಈ ಒಳ್ಳೆಯ ಸಮಯದಲ್ಲಿ ಕರ್ತನ ಸ್ತೋತ್ರ. ಈ ಸಂದೇಶ ಕೇಳಿದ ಪ್ರತಿಯೊಬ್ಬರನ್ನು ಕರ್ತನ ಸನ್ಮಾನಿಸಿರಿ ದೇವರ ಸ್ತೋತ್ರ. ಕರ್ತನ ಯಾರೆಲ್ಲ ವ್ಯಾಧಿನಲ್ಲಿ, ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ಬಲಹೀನತೆಯಲ್ಲಿ, ಸಾಲದಲ್ಲಿ, ನೋವಿನಲ್ಲಿ, ಚಿಂತೆಯಲ್ಲಿ, ಕೊರಗಾಟದಲ್ಲಿದ್ದಾರೆ ಎಸಪ್ಪ, ಅವ್ರ ಜೀವಿತ ಕರ್ತನೆ ಸಂಪೂರ್ಣವಾಗಿ ನೀವು ಬಿಡುಗಡೆ ಕೊಟ್ಟು ಗುಣವನ್ನು ಪಡಿಸಿ ಸೌಖ್ಯವನ್ನು ಕೊಟ್ಟು ಸ್ವಸ್ಥ ದಯಪಾಲಿಸಿ ಈ ಬೆಳಗಿನ ಜಾವದಲ್ಲಿ ಒಂದು ಆಶೀರ್ವಾದ ಸಂದೇಶ ನಮಗೆ ದಯಪಾಲಿಸಕ್ಕೆ ಸ್ತೋತ್ರ ಮಾಡ್ತೇನೆ. ಈ ಸಂದೇಶವನ್ನು ಅನುಗ್ರಹ ಮಾಡಿದ್ದಕ್ಕಾಗಿ ನಿಮಗೆ ವಂದನೆ ಹೇಳ್ತೇನೆ. ಪ್ರತಿಯೊಂದು ಕುಟುಂಬಗಳನ್ನು ತಪ್ಪದೆ ನೀವು ಆಶೀರ್ವದಿಸಿ ಬಲಪಡಿಸುವಂತರಾಗಬೇಕೆಂದು ಪ್ರಭು ಯೇಸು ಕ್ರಿಸ್ತನ ಮೂಲಕವಾಗಿ ಕೇಳುತ್ತಾ ಇದ್ದೇನೆ. ಒಳ್ಳೆಯ ತಂದೆಯೇ, ಆಮೇನ್.